ನಮಸ್ಕಾರ ವೀಕ್ಷಕರೇ, ವಿ ಕೇರ್ ಹೋಮಿಯೋಪತಿ ಅರ್ಪಿಸುವ ನಿತ್ಯ ಸಂಜೀವಿನಿಗೆ ಸ್ವಾಗತ. ಇವತ್ತು ನಾವು ಥೈರಾಯ್ಡ್ ಬಗ್ಗೆ ಮಾತನಾಡ್ತಿದ್ವಿ. ಈ ಥೈರಾಯ್ಡ್ನ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಈ ಥೈರಾಯ್ಡ್ ಇಂದ ಬಂಜೆತನದ ಸಮಸ್ಯೆ ಆಗಿರ್ಬೋದು, ಮತ್ತೆ ಹಾರ್ಮೋನ್ನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಈ ರೀತಿ ಸಾಲು ಸಮಸ್ಯೆಗಳು ಬರ್ತಾ ಇರುತ್ತೆ. ಇದಕ್ಕೆ ವಿ ಕೇರ್ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ, ಈ ಬಗ್ಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ರೇಖಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಥೈರಾಯ್ಡ್ ಅಂದ್ರೆ ಕೆಲವೊಂದು ರೋಗಗಳಿಗೆ ಅದರದೇ ಆದ ಗುಣಲಕ್ಷಣಗಳಿರುತ್ತೆ, ಕಾಣಿಸ್ತಾ ಇರುತ್ತೆ. ಈ ಥೈರಾಯ್ಡ್ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಅಂತ? ಓಕೆ, ಸೊ ಮೇನ್ ಆಗಿ ಈಗ ಥೈರಾಯ್ಡ್ ಸಮಸ್ಯೆ ಅಂದ ತಕ್ಷಣ ಥೈರಾಯ್ಡ್ ಇರೋದು ಏನಂತ ಹೇಳಿದ್ರೆ ಆ ಗ್ರಂಥಿ, ಆ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ ಅನ್ನುವಂಥದ್ದು ಕುತ್ತಿಗೆ ಭಾಗದಲ್ಲಿ ಇದ್ರೂ ಕೂಡ ಥೈರಾಯ್ಡ್ ಹಾರ್ಮೋನ್ ಪ್ರಾಬ್ಲಮ್ ಆಗ್ತಾ ಇರೋದು ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಒಂದು ಸಿಂಪಲ್ ಆಗಿ ಏನು ಅಂತ ಹೇಳಿದ್ರೆ ರಕ್ತ ಪರೀಕ್ಷೆ ಮಾಡಿದಾಗ ಥೈರಾಯ್ಡ್ ಇದೆಯಾ ಇಲ್ವಾ ಅನ್ನುವಂಥದ್ದು, ಸೊ ಅದಕ್ಕಿಂತ ಮಾತ್ರ ಮಾಡಿಸಿದ್ರೆ ಸಾಕಾಗತ್ತೆ. ಬಟ್ ಅದಕ್ಕಿಂತ ಮುಂಚೆನೇ ಏನು ಅಂತ ಹೇಳಿದ್ರೆ ಕೆಲವಾರು ಸಿಂಪ್ಟಮ್ಸ್ನ ಅದು ತೋರಿಸ್ಕೊಳ್ಳುತ್ತೆ, ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ತುಂಬ ದಪ್ಪ ಆಗ್ತಾ ಇರೋದು, ಅಥವಾ ತಲೆ ಕೂದಲು ಉದುರುತ್ತಾ ಇರೋವಂಥದ್ದು, ಅಥವಾ ಪೀರಿಯಡ್ಸಲ್ಲಿ ಇರೆಗ್ಯುಲಾರಿಟಿ. ಸೊ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಥೈರಾಯ್ಡ್ ಸಮಸ್ಯೆ ಇದ್ದಾಗ ಮುಟ್ಟು ಏನು ಅಂತ ಹೇಳಿದ್ರೆ ಏರುಪೇರಾಗಿ ಆಗ್ತಾ ಇರುವಂಥದ್ದು. ಆ್ಯಂಡ್ ಬ್ಲೀಡಿಂಗ್ ಕೂಡ ನಾರ್ಮಲ್ ಆಗಿ ಹೋಗ್ತಾ ಇಲ್ಲ, ತುಂಬ ಸುಸ್ತಾಗ್ತಾ ಇದೆ, ಆಯಾಸ ಆಗೋದು, ಈ ರೀತಿಯ ಸಮಸ್ಯೆಗಳನ್ನ ನಾವು ಸಾಲಾಗಿ ನೋಡ್ತಾ ಇರ್ತೀವಿ. ಸೊ ಲಕ್ಷಣಗಳಲ್ಲೇ ಕಂಡುಹಿಡಿಬೋದು ಇವರಿಗೆ ಥೈರಾಯ್ಡ್ ಇದೆಯಲ್ವ ಅನ್ನೋಂಥದ್ದು. ಬಟ್ ಮೇನ್ ಆಗಿ ಆ ರಕ್ತ ಪರೀಕ್ಷೆ ಮಾಡೋದ್ರಿಂದ ಥೈರಾಯ್ಡ್ ಇದೆಯಲ್ವ ಅನ್ನೋದು ಸಿಂಪಲ್ ಒಂದು ಥೈರಾಯ್ಡ್ ಪ್ರೊಫೈಲ್ ಅಂತ ಹೇಳ್ತೀವಿ, T3, T4 ಆ್ಯಂಡ್ TSH. ಸೊ ಈ ವ್ಯಾಲ್ಯೂಸ್ ಯಾವಾಗಲೂ ಏನಂತ ಹೇಳಿದ್ರೆ ನಾರ್ಮಲ್ ಆಗಿರಬೇಕು. ಆ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂಥದ್ದು ತುಂಬ ಕಡಿಮೆನೂ ಬರಬಾರ್ದು ಆ್ಯಂಡ್ ಇವನ್ ಜಾಸ್ತಿ ಹೋಗಬಾರ್ದು. ಬಿಕಾಸ್ ಥೈರಾಯ್ಡಲ್ಲಿ ನಾವು ಎರಡು ರೀತಿಯ ಸಮಸ್ಯೆನ ನೋಡ್ತೀವಿ, ಹೈಪೋಥೈರಾಯ್ಡಿಸಮ್ ಆ್ಯಂಡ್ ಹೈಪರ್ ಥೈರಾಯ್ಡಿಸಮ್ ಅಂತ. ಸೊ ಈಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ತುಂಬ ದಪ್ಪ ಆಗ್ತಾ ಹೋಗ್ತಾರೆ, ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ, ಇವರಲ್ಲಿ ಹಸಿವೆ ಕಡಿಮೆ ಇರುತ್ತೆ, ನಿದ್ದೆ ಸರಿಯಾಗಿ ಬರ್ತಾ ಇರೋದಿಲ್ಲ. ಅಂದರೆ ರಾತ್ರಿ ಹೊತ್ತು ತುಂಬ ಕಷ್ಟಪಡ್ತಾರೆ ನಿದ್ದೆ ಮಾಡೋದಕ್ಕೆ, ಬಟ್ ಹಗಲೊತ್ತಲ್ಲಿ ಯಾವಾಗಲೂ ಮಲಗಿರಬೇಕು. ಆ ಒಂದು ಉದಾಸೀನತೆ, ಆ ಲೆಥಾರ್ಜಿಕ್ ಒಂದು ಸಿಂಪ್ಟಮ್ಸು ಅವರಲ್ಲಿ ಇರುವಂಥದ್ದು. ಆ್ಯಂಡ್ ಹೇರ್ ಫಾಲ್ ಆಗೋದು, ಪೀರಿಯಡ್ಸು ಕರೆಕ್ಟಾಗಿ ಆಗ್ತಾ ಇಲ್ಲ, ತಿಂಗಳ ಮುಟ್ಟು ತುಂಬ ದೂರ ಹೋಗುತ್ತೆ. ಅಂದರೆ ತಿಂಗಳು 28ರಿಂದ 30 ದಿವಸಕ್ಕೆ ಆಗೋ ಬದಲು 1.5 ತಿಂಗಳಿಗೆ ಒಂದ್ಸಲ ಆಗೋದು, 2 ತಿಂಗಳಿಗೆ ಆಗೋದು, ಅಥವಾ ತಿಂಗಳು ಕರೆಕ್ಟಾಗಿ ಆದರೂ ಕೂಡ ಸರಿಯಾಗಿ ಆಗ್ತಾ ಇರೋದಿಲ್ಲ ಬ್ಲೀಡಿಂಗ್. ಸೊ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ. ಸೊ ಇನ್ನೊಂದು ಬದಿ ಏನು ಅಂತ ಹೇಳಿದ್ರೆ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ ರೀತಿ ಸಮಸ್ಯೆ ಅಂತ ಹೇಳಿದ್ರೆ ಈ ಹೈಪೋಥೈರಾಯ್ಡಿಸಮ್ಗಿಂತ ತದ್ವಿರುದ್ಧ ಅಂತ ಹೇಳ್ಬೋದು. ಬಿಕಾಸ್ ಹೈಪರ್ ಥೈರಾಯ್ಡ್ ಸಮಸ್ಯೆ ಇದ್ದಾಗ ತುಂಬ ಸಣ್ಣ ಆಗ್ತಾ ಹೋಗ್ತಾರೆ, ಇವರಲ್ಲಿ ತೂಕ ಕಡಿಮೆ ಆಗ್ತಾ ಹೋಗುವಂಥದ್ದು, ಆ್ಯಂಡ್ ತಲೆ ಕೂದಲು ಉದುರುವಂಥ ಸಮಸ್ಯೆ ಇರುತ್ತೆ. ತುಂಬ ಚೆನ್ನಾಗಿ ತಿಂತಾ ಇರ್ತಾರೆ, ಇವರಲ್ಲಿ ರವೆನಸ್ ಹಂಗರ್ ಅಂತ ಹೇಳ್ತೀವಿ, ಚೆನ್ನಾಗಿ ಹಸಿವೆ ಜಾಸ್ತಿ ಇರುತ್ತೆ, ಚೆನ್ನಾಗಿ ಏನು ಅಂತ ಹೇಳಿದ್ರೆ ತಿಂತಾನೆ ಇರ್ತಾರೆ, ಅದ್ರ ಪ್ರಕಾರವಾಗಿ ಇವರಲ್ಲಿ ಎಮೋಷನ್ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಡೈಜೆಷನ್ನು ಕರೆಕ್ಟಾಗಿ ಇರೋದೇ ಇಲ್ಲ ಇವರಲ್ಲಿ, ಲೂಸ್ ಮೋಷನ್ ಜಾಸ್ತಿ ಹೋಗೋದು, ತುಂಬ ಶಿವರಿಂಗು, ಟ್ರೆಮರ್ಸ್ ಬರೋದು, ಆ್ಯಂಡ್ ಪಾಲ್ಪಿಟೇಷನ್ ಕಾಣಿಸ್ಕೊಳ್ಳೋದು, ಈ ಥರ ಎಲ್ಲ ಸಿಂಪ್ಟಮ್ಸು ಕಾಣ್ತಾ ಹೋಗುತ್ತೆ. ಆ್ಯಂಡ್ ಮುಟ್ಟು ಜಾಸ್ತಿಯಾಗಿ ಹೋಗೋದು, ತಿಂಗಳಲ್ಲಿ 2 ಸಲ ಕಾಣಿಸ್ಕೊಳ್ಳೋದು, ಅಥವಾ ಬ್ಲೀಡಿಂಗ್ ಜಾಸ್ತಿ ಹೋಗೋದು, ಈ ಎಲ್ಲ ಸಮಸ್ಯೆ ಇವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸಿಂಪ್ಟಮ್ಸು ಜಾಸ್ತಿ ದಪ್ಪ ಆಗೋದು, ಹೇರ್ ಫಾಲ್ ಆಗೋದು, ಮತ್ತು ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು ಅಂತ. ಹಾಗಿದ್ರೆ ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಕ್ಕತ್ತೆ ಅಂತ? ಓಕೆ, ಸೊ ಮೇನಾಗಿ ಇವಾಗ ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂತ ಹೇಳಿದಾಗ ಲಕ್ಷಣಗಳಲ್ಲಿ ಯಾವುದು ಹೈಪರ್ ಅಂತ ಫಸ್ಟು ಡಯಾಗ್ನೋಸ್ ಮಾಡಬೇಕಾಗತ್ತೆ. ಸೊ ದೆನ್ ಏನು ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂದರೆ ಆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇವಾಗ ಥೈರಾಯ್ಡ್ ತೊಂದರೆ ಅಂದರೆ ಏನು, ಆ ಥೈರಾಯ್ಡ್ ಗ್ರಂಥಿ ಆ್ಯಂಡ್ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ, ನಮ್ಮ ಬ್ರೈನ್ ಹತ್ರ ಇರುತ್ತೆ, ಆ್ಯಂಡ್ ಹೈಪೋಥಲಾಮಸ್ ವಿತ್ ಹೆಲ್ಪ್ ಆಫ್ ಅಯೋಡಿನ್, ಈ ಎಲ್ಲ ಏನು ಅಂತ ಹೇಳಿದ್ರೆ ಹಾರ್ಮೋನು ನಾರ್ಮಲ್ ಆಗಿ ಪ್ರೊಡಕ್ಷನ್ ಆಗ್ತಾ ಇರಬೇಕು. ಈ ಹಾರ್ಮೋನಲ್ಲಿ ವೇರಿಯೇಷನ್ ಆಯಿತು, ಒಂದು ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದೇ ಸಮಸ್ಯೆ ಆಗಿ ಕಾಡ್ತಾ ಹೋಗುತ್ತೆ. ಸೊ ಹಾರ್ಮೋನ್ಸ್ ಅನ್ನುವಂಥದ್ದು, ಆ ಥೈರಾಯ್ಡ್ ಹಾರ್ಮೋನ್ಸ್ ಎಸ್ಪೆಷಲಿ ಯಾವಾಗಲೂ ಏನು ಅಂತ ಹೇಳಿದ್ರೆ ಒಂದು ನಾರ್ಮಲ್ ರೇಂಜಲ್ಲಿ ಇರಬೇಕಾಗುತ್ತೆ. ಇದೇ ಸಮಸ್ಯೆ ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ ಮುಂದೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಾಟ್ ಫಾರ್ ಓನ್ಲಿ ಥೈರಾಯ್ಡ್ ಗ್ರಂಥಿ ಅಂದ ತಕ್ಷಣ ಕುತ್ತಿಗೆ ಭಾಗದಲ್ಲಿ ಊತ ಎಲ್ಲ ಆರಾಮಾಗಿದ್ದೀವಿ ಅಂತಲ್ಲ. ಸೊ ಇವಾಗ ಥೈರಾಯ್ಡೈಟಿಸ್ ಆಗೋಕ್ಕಿಂತ ಮುಂಚೆ ಫಸ್ಟು ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ದೇಹದಲ್ಲಿ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಹೋಗುತ್ತೆ. ಲಕ್ಷಣಗಳು ಕಾಣಿಸ್ದಾಗ್ಲೇನೆ ಅದನ್ನ ನಾರ್ಮಲ್ ಮಾಡ್ಕೊಳ್ಳೋದು ಒಳ್ಳೆ. ಅಂದ್ರೆ ಥೈರಾಯ್ಡ್ ಬಂದ್ರೇನೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಾ, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಥೈರಾಯ್ಡ್ ಬರುತ್ತಾ? ಖಂಡಿತ ಇದು ವೈಸ್ ವರ್ಸ ಅಂತ ಹೇಳ್ಬೋದು. ಬಿಕಾಸ್ ಆ ಪಿಟ್ಯುಟರಿ ಗ್ರಂಥಿ ಅನ್ನುವಂಥದ್ದು ನಮ್ಮ ಬ್ರೈನ್ ಹತ್ರ ಇರುತ್ತೆ. ಇದು ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದ್ರೆ ಮಾತ್ರ ಆ ಪಿಟ್ಯುಟರಿ ಗ್ಲ್ಯಾಂಡು ಮತ್ತೆ ಆ ಥೈರಾಯ್ಡ್ ಗ್ರಂಥಿ, ನಮ್ಮ ಕುತ್ತಿಗೆ ಭಾಗದಲ್ಲಿ ಇರುವಂಥ ಗ್ರಂಥಿ ಕೂಡ ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕು.
ಅದೆರಡೂ ಸರಿಯಾಗಿತ್ತು ಅಂತ ಹೇಳಿದ್ರೆ ಮಾತ್ರ ಈ ಪಿಟ್ಯುಟರಿ ಗ್ರಂಥಿಯಿಂದ ಹಾರ್ಮೋನ್ಸ್ TSH ನಾರ್ಮಲ್ ಇರಬೇಕು ಆ್ಯಂಡ್ T3 T4 ನಾರ್ಮಲ್ ಇರಬೇಕು. ಇದರಲ್ಲಿ ವೇರಿಯೇಷನ್ ಆಯಿತು ಅಂದ ತಕ್ಷಣ ಸಿಮ್ಟಮ್ಸು ಕಾಣಿಸ್ಕೊಳ್ಳುತ್ತೆ. ಬಟ್ ಒಂದು ಸಲ ಥೈರಾಯ್ಡ್ ಅಂತ ಗೊತ್ತಾಯಿತು, ಈಗ ಒಂದು ಪಾಯಿಂಟ್ ವೇರಿಯೇಷನ್ ಆದರೂ ಕೂಡ ನೆಗ್ಲಿಜೆನ್ಸ್ ಮಾಡುವಂತಿಲ್ಲ. ಇದಕ್ಕೆ ಹೋಮಿಯೋಪತಿನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಫಸ್ಟು ಆ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಅಂದರೆ ಏನು ಸರಿಯಾಗಿ ಅದು ನಾರ್ಮಲಾಗಿ ಫಂಕ್ಷನ್ ಮಾಡ್ತಾ ಇಲ್ಲ, ಮತ್ತೆ ಅದು ತನ್ನ ಕೆಲಸನ ಮೊದಲಿನ ಹಾಗೆ ಶುರು ಮಾಡ್ತಾ ಹೋಗಬೇಕು. ಅಂದರೆ ಅದನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಡಾಕ್ಟರ್, ಇನ್ನು ನೀವಾಗಲೇ ಹೇಳ್ತಾ ಇದ್ರಿ ವಿ ಕೇರ್ ಹೋಮಿಯೋಪತಿಯಲ್ಲಿ ಥೈರಾಯ್ಡ್ಗೆ ಯಾವ ರೀತಿ ಚಿಕಿತ್ಸೆಗಳಿರುತ್ತೆ ಅಂತ. ಹೈಪೋಥೈರಾಯ್ಡ ಅಥವಾ ಥೈರಾಯ್ಡ ಫಸ್ಟ್ ಡಯಾಗ್ನೋಸ್ ಮಾಡಬೇಕು ಅಂತ, ನಂತರದ ಚಿಕಿತ್ಸಾ ವಿಧಾನಗಳು ಹೇಗಿರುತ್ತೆ ಅಂತ. ಸೊ ಮೇಯ್ನಾಗಿ ಇವಾಗ ಪೇಷಂಟ್ಸು ಕೆಲವೊಂದು ಲಕ್ಷಣಗಳ ಜೊತೆನೇ ಬಂದಿರ್ತಾರೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಊಟ ಹಶ್ವಾಗ್ತಾ ಇಲ್ಲ, ದಪ್ಪ ಆಗ್ತಾ ಇದ್ದೀನಿ, ಕೂದಲು ಉದುರುತ್ತಾ ಇದೆ, ಪೀರಿಯಡ್ಸ್ ಪ್ರಾಬ್ಲಮ್. ಆ್ಯಂಡ್ ಇನ್ನು ಕೆಲವರು ಏನು ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ ಆದ ನಂತರ ಬರೋರು. ಅಂದರೆ ಎಷ್ಟೋ ವರ್ಷದಿಂದ ಥೈರಾಯ್ಡ್ ಇರುತ್ತೆ ಬಟ್ ಅವರಿಗೆ ಗೊತ್ತಿರೋದಿಲ್ಲ. ಮದುವೆ ಆದ ನಂತರ ಮಗು ಆಗ್ತಾ ಇಲ್ಲ ಅಂತ ಹೇಳಿದಾಗ ಸೊ ಇದಕ್ಕೆ ಕಾರಣ ಥೈರಾಯ್ಡು ಅಂತ ಗೊತ್ತಾದ ನಂತರ ಬರೋರು ತುಂಬ ಜನ. ಸೊ ಮಹಿಳೆಯರಲ್ಲಿ ಇರ್ಬೋದು, ಪುರುಷರಲ್ಲಿ. ಸೊ ಮೇಯ್ನಾಗಿ ಒಂದು ಇನ್ಫರ್ಟಿಲಿಟಿ ಏನು ಆಗೋದಕ್ಕೆ ಇದೊಂದು ಥೈರಾಯ್ಡ್ ತುಂಬ ಒಂದು ಮೇಯ್ನಾದ ಕಾರಣ ಅಂತಲೇ ಹೇಳ್ಬೋದು. ಬಿಕಾಸ್ ಇವಾಗ ಮೊಟ್ಟೆ ಅದು ನಾರ್ಮಲ್ ಆಗಿ ರಪ್ಚರ್ ಆಗಬರಬೇಕು ಹೆಣ್ಮಕ್ಳಲ್ಲಿ ಅಂತ ಹೇಳಿದ್ರು ಆ ಮೊಟ್ಟೆ ಇವಾಗ ನಾರ್ಮಲಿ ಇವಾಗ ಓವುಲೇಷನ್ ಅಂತ ಹೇಳ್ತೀವಿ, 13 ಅಥವಾ 14ನೇ ದಿವಸ ಮೆನ್ಸಸ್ ಆಫ್ಟರ್ ಆ ಓವುಲೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮಗು ಹಾಕೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಮೇಯ್ನಾಗಿ ಆ ಎಗ್ಗು ರಪ್ಚರ್ ಆಗಿಬಿಟ್ಟು ಅಂದರೆ ಮೊಟ್ಟೆ ಒಡ್ಕೊಂಡು ಆಚೆ ಬಂದರೆ ಮಾತ್ರ ಅವರಿಗೆ ಮಗು ಆಗಲಿಕ್ಕೆ ಸಾಧ್ಯ. ಇದು ಒಂದು ಕ್ರಿಯೆ ಆಗ್ತಾ ಇರೋದಿಲ್ಲ. ಯೂಶ್ವಲಿ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಥವಾ ಪಿಟ್ಯುಟರಿ ಗ್ರಂಥಿಯಿಂದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ನಾರ್ಮಲ್ ಇರಲಿಲ್ಲ ಅಂತ ಹೇಳಿದಾಗ, ಅಥವಾ FSH ಅಂತ ಹೇಳ್ತೀವಿ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಆ್ಯಂಡ್ ಕೆಲವರಲ್ಲಿ ಪ್ರೊಲ್ಯಾಕ್ಟಿನ್ ಹಾರ್ಮೋನ್, ಈ ಎಲ್ಲ ಹಾರ್ಮೋನ್ಸ್ ವೇರಿಯೇಷನ್ ಇತ್ತು. ಕೆಲವರಲ್ಲಿ ನಾರ್ಮಲ್ ಇದ್ರೂ ಕೂಡ ಅದು ಬ್ಯಾಲೆನ್ಸಿಂಗ್ ಇರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮಗು ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರತ್ತೆ. ಸೊ ಈ ಥರ ಕಾಂಪ್ಲಿಕೇಶನ್ ಆದಮೇಲೆ ಬಂದವರೇ ಜಾಸ್ತಿ. ಆ್ಯಂಡ್ ಪುರುಷರಲ್ಲಿ ಕೂಡ ಒಂದು ಸ್ಪರ್ಮ್ ಕೌಂಟ್ ನಾರ್ಮಲ್ ಇರೋದಿಲ್ಲ. ಬಿಕಾಸ್ ಥೈರಾಯ್ಡ್ ಸಮಸ್ಯೆ ಇತ್ತು ಅವರಲ್ಲಿ ಅಂತ ಹೇಳಿದಾಗ ವೀರ್ಯಾಣು ಸಂಖ್ಯೆ ಕಡಿಮೆ ಆಗ್ತಾ ಹೋಗೋದು, ಅಥವಾ ವೀರ್ಯಾಣು ಒಂದು ಆ್ಯಕ್ಟಿವಿಟೀಸ್ ಕಮ್ಮಿ ಆಗೋದು, ಅಂದರೆ ಮೊಟೈಲಿಟಿ ಕಡಿಮೆ ಆಗುವಂಥದ್ದು. ಅಂದರೆ ನಾರ್ಮಲ್ ಆದ ಏನು ಅಂತ ಹೇಳಿದ್ರೆ ವೀರ್ಯಾಣು ಹೊರಗಡೆ ಬರ್ತಾ ಇರೋದಿಲ್ಲ. ಈ ಥರ ಒಂದು ಪ್ರಾಬ್ಲಮ್ ಇತ್ತು, PME ಆಗಿರ್ಬೋದು, ED ಇತ್ತು ಅಂತ ಹೇಳಿದಾಗ ಮತ್ತೆ ಏನು ಮಗು ಆಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಏನು ಅಂತ ನೋಡಿದಾಗ ಥೈರಾಯ್ಡ್ ಪ್ರಾಬ್ಲಮ್. ಸೊ ಈ ಥರ ಕಾಂಪ್ಲಿಕೇಶನ್ ಆಗಿ ಬಂದವರು ಕೂಡ ಅವರಲ್ಲಿ ಆ ಗ್ರಂಥಿ ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇರೋದಿಲ್ಲ, ಹಾರ್ಮೋನ್ಸ್ ನಾರ್ಮಲ್ ಆಗಿ ರಿಲೀಸ್ ಆಗ್ತಾ ಇರೋದಿಲ್ಲ. ಹೇಗೆ ಅವರು ನಮ್ಮಲ್ಲಿ ಟ್ರೀಟ್ಮೆಂಟ್ನ ಶುರು ಮಾಡ್ತಾ ಹೋಗ್ತಾರೆ, ಹೋಮಿಯೋಪತಿಕ್ ಮೆಡಿಸನ್ನ ಕೊಡ್ತಾ ಹೋಗ್ತೀವಿ, ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಮೆಡಿಸಿನ್ಸ್ನ ಹೇಗೆ ನಾವು ಕೊಡ್ತಾ ಹೋಗ್ತೀವೋ ಅದು ಅದ್ರ ಕರೆಕ್ಟಾಗಿ ಏನು ಅಂತ ಹೇಳಿದ್ರೆ ಆ ಗ್ರಂಥಿಗಳು ಮತ್ತೆ ಅದು ಸ್ಟಿಮ್ಯುಲೇಟ್ ಆಗೋದಕ್ಕೆ ಶುರು ಆಗುತ್ತೆ, ಮತ್ತೆ ಮೊದಲಿನ ಹಾಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಗ್ರಂಥಿಗಳು ನಾರ್ಮಲ್ ಆಯಿತು, ಮೊದಲಿನ ಹಾಗೆ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಯಿತು ಅಂತ ಹೇಳಿದರೆ ಅವರಲ್ಲಿ ಏನು ಕಾಂಪ್ಲಿಕೇಶನ್ ಆಗಿರ್ಬೋದು ಅಥವಾ ಪ್ರಾಬ್ಲಮ್ ಏನಾಗ್ತಾ ಇದೆ ಅದು ನಿಧಾನವಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಸವಿತಾ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ಹಲೋ ಮೇಡಮ್. ನಮಸ್ತೆ, ಹೇಳಿಮ್ಮ. ನನಗೆ 4 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಓಕೆ. ಏಜ್ ಬಂದು 30 years. ಓಕೆ. 125 MCG ಮಾತ್ರೆ ತಗೊಳ್ತಾ ಇದ್ದೀರಾ? ಥೈರಾಯ್ಡ್ ಪ್ರಾಬ್ಲಮ್ ತಗೋತಿದ್ದೆ ಮಾತ್ರೆ. ಓಕೆ. ಅದು ಬೇಡ ಅನ್ಬಿಟ್ಟು ಆಯುರ್ವೇದಿಕ್ ತಗೋತಿದ್ವಿ ಮೇಡಮ್. ಆದ್ರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ವೆಯ್ಟ್ ರೈಸ್ ಆಗ್ತಾನೆ ಇದೆ. ಓಕೆ. ಸೊ ಮೇನ್ ಆಗಿ ನಿಮ್ದು ವೆಯ್ಟ್ ನಾರ್ಮಲ್ ಆಗಬೇಕು, ಮೊದಲಿನ ಹಾಗೆ ಆಗಬೇಕು ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿ ಮತ್ತೆ ಮೊದಲಿನ ಹಾಗೆ ಕೆಲಸ ಮಾಡಬೇಕು. ಆಗಬೇಕು ಅಂತ ಹೇಳಿದ್ರೆ ಆ ಥೈರಾಯ್ಡ್ ಗ್ರಂಥಿನ ಸ್ಟಿಮ್ಯುಲೇಟ್ ಮಾಡಬೇಕು. ಇದು ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಸಾಧ್ಯ ಇದೆ. ನೀವು ಹೋಮಿಯೋಪತಿಕ್ ಮೆಡಿಸಿನ್ ಶುರು ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಆ ಹಾರ್ಮೋನ್ಸು ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲೇ ನಿಮ್ಮ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ. ಅದು ನಾರ್ಮಲ್ ಆಗಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಯ್ತು ಅಂದರೆ ಬಾಡಿ ವೆಯ್ಟು ಕಂಟ್ರೋಲಿಗೆ ಬರುತ್ತೆ. ಥ್ಯಾಂಕ್ ಯು ಸವಿತಾ ಅವರೇ. ಮತ್ತೊಬ್ರು ಕಾಲರ್ ದೀಪಿಕಾ ಕೊಳ್ಳೇಗಾಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಿಕಾ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ. ಪ್ರಾಬ್ಲಮ್ ಜಾಸ್ತಿ ಇದೆ. ಸರಿಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಕೊಡಿ. ಹಲೋ. ಅಲ್ಲ ಮೇಡಮ್, ನಾನು ಇವಾಗ ಗರ್ಭಾಶಯ ಶಸ್ತ್ರಚಿಕಿತ್ಸೆ 6 ವರ್ಷ ಆಯ್ತು. 2 years ಆದ್ಮೇಲೆ ಹೈಪೋಥೈರಾಯ್ಡ್ ಶುರುವಾಯ್ತು. ಅಂದ್ರೆ ಮೆಡಿಸಿನ್ ತಗೋತಾನೆ ಇದ್ದೀನಿ, ನಾನು ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ವಾ? ಓಕೆ, ಖಂಡಿತವಾಗ್ಲೂ ನೀವು ಹೇಳಿದ್ರಿ ಲೈಫ್ ಲಾಂಗ್ ಮೆಡಿಸಿನ್ ತಗೋಬಾರ್ದು, ಮತ್ತೆ ಅದು ಮೊದಲಿನ ಹಾಗೆ ಸರಿ ಹೋಗಬೇಕು ಅಂತ ಹೇಳಿದ್ರೆ ಹೋಮಿಯೋಪತಿಕ್ನಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ನೀವು ಟ್ರೀಟ್ಮೆಂಟ್ ಶುರು ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಆ ಹಾರ್ಮೋನ್ಸು ನ್ಯಾಚುರಲ್ ಆಗಿ ನಿಮ್ಮ ಗ್ರಂಥಿಯಿಂದನೇ ಉತ್ಪತ್ತಿ ಆಗುತ್ತೆ. ಥ್ಯಾಂಕ್ ಯು ದೀಪಿಕಾ ಅವರೇ.
ಡಾಕ್ಟರ್, ಇನ್ನು ನೀವಾಗಲೇ ಹೇಳ್ತಾ ಇದ್ರಿ ತುಂಬ ಪೇಷಂಟ್ಸು ಈ ಥೈರಾಯ್ಡ್ ಸಮಸ್ಯೆ ಬಂದ ಮೇಲೆ ಅಂದರೆ ಅವ್ರಿಗೆ ಮಕ್ಕಳಾಗಿಲ್ಲ ಅನ್ನೋದು ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ಎಲ್ಲ ಆದ್ಮೇಲೆ ನಮ್ಮ ಹತ್ರ ಬರ್ತಾರೆ ಅಂತ. ಅಂದರೆ ಈಗ ಆಲ್ರೆಡಿ ಮಕ್ಕಳಾದ್ಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಬಂದರೆ ಮಕ್ಕಳಿಗೂ ಇದು ಟ್ರಾನ್ಸ್ಫರ್ ಆಗುತ್ತಾ? ಖಂಡಿತವಾಗ್ಲೂ. ಈಗ ಥೈರಾಯ್ಡ್ ಅಂತ ಏನಿದೆ, ವಂಶ ಪಾರಂಪರ್ಯ ರೋಗ, ಹೆರಿಡಿಟ್ರಿ ಅಂತ ಏನು ಹೇಳ್ತೀವಿ, ಅದ್ರ ಮೇಲೆ ಕೂಡ ಥ್ರೂ ಜೆನೆಟಿಕ್ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದೀಗ ಫ್ಯಾಮಿಲಿಯಲ್ಲಿ ಅಜ್ಜ ಅಜ್ಜಿಗೆ ಯಾರಿಗಾದ್ರೂ ಇತ್ತು, ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಅಥವಾ ತಂದೆ ತಾಯಿ ಯಾರಲ್ಲಾದರೂ ಇತ್ತು ಅಂತ ಹೇಳಿದಾಗ ಥ್ರೂ ಜೀನ್ ಹೇಗಾದರೂ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಬರಲೇಬೇಕು ಅಂತೆಲ್ಲ ಆಲ್ಮೋಸ್ಟ್ ಒಂದು 30 to 40% ಅಂತ ಹೇಳ್ಬೋದು. ಬಟ್ ಈ ಥರ ಎಲ್ಲ ಒಂದು ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂತ ಹೇಳಿದಾಗ ಇಮಿಡಿಯೇಟಾಗಿ ತೋರಿಸ್ಕೊಳ್ಳೋದು ಒಳ್ಳೇದು. ಬಿಕಾಸ್ ಮಕ್ಕಳಲ್ಲಿ ಈಗ ಥೈರಾಯ್ಡ್ ತೊಂದರೆ ಇದೆ ಅಂತ ಹೇಳಿದಾಗ ಈಸಿಯಾಗಿ ಏನಂತ ಹೇಳಿದ್ರೆ ವಿ ಕ್ಯಾನ್ ಮೇಕ್ ಔಟ್. ಒಂದು ಅವರ ಆ್ಯಕ್ಟಿವಿಟೀಸ್ ಇರ್ಬೋದು, ನಾರ್ಮಲ್ ಆಗಿ ಮಕ್ಕಳು ಏನು ಆ್ಯಕ್ಟಿವ್ ಆಗಿರಬೇಕು ಆ ಆ್ಯಕ್ಟಿವ್ನೆಸ್ ಇರೋದಿಲ್ಲ, ಬೇರೆ ಮಕ್ಕಳ ಜೊತೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ, ಒಂದೇ ಕಡೆ ಕೂತಿರೋದು, ಮಂಕಾಗಿರೋದು, ತುಂಬ ಹಠ ಮಾಡೋದು, ಮೋಷನಲ್ಲಿ ಪ್ರಾಬ್ಲಮ್ ಆಗೋದು, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ತುಂಬ ಗಟ್ಟಿಯಾಗಿ ಮೋಷನ್ ಪಾಸ್ ಮಾಡೋದು, ತುಂಬ ದಪ್ಪ ಆಗ್ತಾ ಹೋಗೋದು, ಅನ್ನೆಸೆಸರಿ ಒಂದು ಫ್ಯಾಟ್ ಜಾಸ್ತಿ ಆಗುವಂಥದ್ದು, ಆ್ಯಂಡ್ ಹೇರ್ ಫಾಲ್ ಇರ್ಬೋದು. ಈ ಥರ ಎಲ್ಲ ಸಿಂಪ್ಟಮ್ಸು ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಈ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂತ ಹೇಳಿದಾಗ ಇಮಿಡಿಯೇಟಾಗಿ ಒಂದ್ಸಲಿ ಟೆಸ್ಟ್ ಮಾಡೋದು. ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಫಸ್ಟು ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ, ಈ ರೀತಿ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಥೈರಾಯ್ಡ್ನ ಪೂರ್ತಿಯಾಗಿ ಗುಣಪಡಿಸೋಕೆ ಸಾಧ್ಯ ಇದೆಯಾ? ಸೊ ಮೇನ್ ಆಗಿ ಒಂದು ಜೀನಲ್ಲಿ ಇತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಬೇಕು. ಆ್ಯಂಡ್ ಇನ್ನು ಕೆಲವರು ಹೇಳ್ತಾರೆ ಒಂದು ಅನ್ಕಂಟ್ರೋಲ್ಡ್, ಎಷ್ಟೇ ಅವರು ಅದು ಮೆಡಿಸಿನ್ ತಗೊಂಡ್ರು ಕೂಡ ಕಂಟ್ರೋಲಿಗೆ ಬರ್ತಾ ಇರೋದಿಲ್ಲ. ಸೊ ಫಸ್ಟು ಅದು ಕಂಟ್ರೋಲಿಗೆ ಬಂದರೆ ಸಾಕು ಅಂತ ಹೇಳಿ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ. ಸೊ ಮೊದಲಿಗೆ ಅದು ಕಂಟ್ರೋಲಿಗೆ ಬರಬೇಕು, ನಿಧಾನವಾಗಿ ಏನು ಅಂತ ಹೇಳಿದ್ರೆ ಏನು ಸಿಂಪ್ಟಮ್ಸ್ ಕಾಣ್ತಾ ಇದೆ ಅದು ನಾರ್ಮಲ್ ಆಗ್ತಾ ಹೋಗಬೇಕು. ಬಿಕಾಸ್ ಇವಾಗ ಹುಟ್ಟಾಗ್ಲಿಂದನೇ ಈ ಥರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಮಗು ತುಂಬ ದಪ್ಪ ಆಗೋದು, ಕಾನ್ಸಂಟ್ರೇಷನ್ ಚೆನ್ನಾಗಿರೋದಿಲ್ಲ, ಮೆಮರಿ ಪವರ್ ತುಂಬ ವೀಕ್ ಆಗ್ತಾ ಇರುತ್ತೆ, ಮೋಷನ್ ಪ್ರಾಬ್ಲಮ್ಮು, ಪ್ರೋಟೀನ್ಸು, ವಿಟಮಿನ್ ಡೆಫಿಷಿಯನ್ಸಿ ಆಗೋದು, ಈ ಥರ ಎಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಸ್ಟಿಲ್ ಮೆಡಿಸಿನ್ ತೊಗೊಳ್ತಾನೆ ಇರ್ತಾರೆ. ಬಟ್ ಯಾರು ಹೋಮಿಯೋಪತಿಕ್ ಮೆಡಿಸಿನ್ಸ್ ಅವ್ರು ತೊಗೊಳ್ತಾ ಹೋಗ್ತಾರೆ, ಮತ್ತೆ ಅದು ಥೈರಾಯ್ಡ್ ಗ್ಲ್ಯಾಂಡು ಮತ್ತೆ ಅದು ಸ್ಟಿಮ್ಯುಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸ್ಟಿಮ್ಯುಲೇಟ್ ಆಗ್ತಾ ಇದ್ದಾಗೆ ನ್ಯಾಚುರಲಾಗಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದ್ದಾಗೆ ಅವ್ರು ಏನು ತೊಂದರೆ ಅದು ಸಫರ್ ಮಾಡ್ತಾ ಇರ್ತಾರೆ ಅದೆಲ್ಲ ನಾರ್ಮಲ್ ಆಗ್ತಾ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥ ಪೇಷಂಟ್ಸು ತುಂಬಾ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 100ರಲ್ಲಿ ಒಂದು 10% ಪೇಷಂಟ್ ಅಷ್ಟು ಈ ಥರ ಕಂಪ್ಲೇಂಟ್ಸ್ ಇರುತ್ತೆ. ಓಕೆ, ಬೈ ಬರ್ತಿಂದ ಇದ್ರೂ ಇದಕ್ಕೆ ಶಾಶ್ವತ ಪರಿಹಾರ ಇದೆ ಹೋಮಿಯೋಪತಿಯಲ್ಲಿ ಅಂತ. ಓಕೆ ಡಾಕ್ಟರ್, ಇನ್ನು PCOD ಸಮಸ್ಯೆ ಇದಿದೆ ಅಂತಾನೆ ಕೆಲವರಿಗೆ ಗೊತ್ತಾಗೋದಿಲ್ಲ, ಇದರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ? ಓಕೆ, ಸೊ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಈಗ PCOD ಒಂದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಪೀರಿಯಡ್ಸು ರೆಗ್ಯುಲರ್ ಆಗಿ ಆಗದೆ ಇರುವಾಗ ಈ ಥರ ಒಂದು ಸಮಸ್ಯೆ ಇರ್ಬೋದು ಅಂತ ನಾವು ನೋಡ್ತೀವಿ. ಬಿಕಾಸ್ 28ರಿಂದ 30 ದಿವಸ ಒಂದು ಋತುಚಕ್ರ ಅಂತ ಹೇಳ್ತೀವಿ, ಅದು ನಾರ್ಮಲ್ ಆಗಿ ಆಗ್ತಾ ಇತ್ತು, ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಅರ್ಥ. ಬಟ್ ಕೆಲವ್ರಿಗೇನು ಇದು ಡಿಲೇ ಆಗ್ತಾ ಹೋಗುತ್ತೆ, ಆದರೂ ಕೂಡ ಚೆನ್ನಾಗಿ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ, ಬ್ಲೀಡಿಂಗ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಮೇನ್ ಸಿಂಟಮ್ಸ್. ಆ್ಯಂಡ್ ತುಂಬ ದಪ್ಪ ಆಗೋದು, ಬಿಕಾಸ್ ಅವರಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ನಾರ್ಮಲ್ ಇರೋದಿಲ್ಲ. ಆ್ಯಂಡ್ ಆ್ಯಂಡ್ರೋಜನ್ ಅನ್ನುವಂಥ ಹಾರ್ಮೋನ್ಸ್, ಮೇಲ್ ಹಾರ್ಮೋನ್ ಅಂತ ಹೇಳ್ತೀವಿ, ಈ ಹಾರ್ಮೋನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಪ್ರಕಾರವಾಗಿ ಹಿರ್ಸುಟಿಸಮ್ ಕಾಣಿಸ್ಕೊಳ್ಳೋದು, ಅಂದರೆ ಅನ್ನೆಸೆಸರಿ ಈಗ ಹೇರ್ ಗ್ರೋತ್, ಒಂದು ಮೀಸೆ ಥರ ಬರೋದು ಅಥವಾ ಗಡ್ಡ ಥರ ಬರೋದು, ಈ ಥರ ಎಲ್ಲ ಹೇರ್ಸ್ ಅವರಲ್ಲಿ ಕಾಣಿಸ್ಕೊಳ್ಳೋದು, ತುಂಬ ದಪ್ಪ ಆಗ್ತಾ ಹೋಗ್ತಾರೆ, ತುಂಬ ಹೇರ್ ಫಾಲ್ ಇರುತ್ತೆ, ಈ ಥರ ಎಲ್ಲ ಸಿಂಪ್ಟಮ್ಸು ಈ PCOD ಇರೋರಲ್ಲಿ ಕಾಣಿಸುತ್ತೆ. ಅಂದರೆ ಓವುಲೇಷನ್ ನಾರ್ಮಲಾಗಿ ಆಗ್ತಾ ಇರೋದಿಲ್ಲ. ಅಂದರೆ ಈಗ 13 ಅಥವಾ 14ನೇ ದಿವಸ ಪೀರಿಯಡ್ಸ್ ಆದ ನಂತರ ಆ ಓವುಲೇಷನ್ ಆಗಬೇಕು ಅಂದರೆ ಮೊಟ್ಟೆ, ಆ ಅಂಡಾಶಯದಿಂದ ಆ ಮೊಟ್ಟೆ ಒಡ್ಕೊಂಡು ಆಚೆ ಬರಬೇಕು. ಅದಾಗಲಿಲ್ಲ ಅಂತ ಹೇಳಿದ್ರೆ ಅದು ಅಲ್ಲೇ ಉಳ್ಕೊಳ್ತಾ ಹೋಗುತ್ತೆ. ಈ PCOD ಅನ್ನೋದು ಮಹಿಳೆಯರಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಖಂಡಿತವಾಗ್ಲು. ಯಾಕಂದ್ರೆ ಯಾವಾಗ ಆ ಮೊಟ್ಟೆ ಅಲ್ಲೇ ಉಳ್ಕೊಳ್ತಾ ಹೋಗುತ್ತೋ ನಿಧಾನವಾಗಿ ಅದೇ ನೀರಿನ ಗಡ್ಡೆ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಮಟ್ಟಿಗೆ PCOD ಆಗ್ತಾ ಹೋಗುತ್ತೋ ಮುಂದೆ ಅವರಿಗೆ ಮಗು ಆಗೋದಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಮೇನ್ ಆಗಿ ಓವುಲೇಷನ್ ಆಗ್ತಾ ಇಲ್ಲ, ಮೊಟ್ಟೆ ಹೊರಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಆ ಮೊಟ್ಟೆನೇ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಗು ಆಗೋದಕ್ಕೆ ತೊಂದರೆ ಆಗೋದು. ಸೊ PCOD ಬರ್ತದೆ. ಯೂಶಲಿ ಥೈರಾಯ್ಡ್ ಯಾರಲ್ಲಿ ಇರುತ್ತೆ 50 to 60% ಶ್ಯೂರ್ಲಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಅವರಿಗೆ ಬಂದು PCOD ಪ್ರಾಬ್ಲಮ್ ಆಗುವಂಥದ್ದು. ಸೊ ಥೈರಾಯ್ಡ್ ಇದೆ ಅಂದ ತಕ್ಷಣ ಇಮಿಡಿಯೇಟಾಗಿ ಅದಕ್ಕೆ ಸೊಲ್ಯೂಷನ್ ತೊಗೊಳ್ಳೋದು ಒಳ್ಳೇದು. ನೆಕ್ಸ್ಟ್ PCOD ಎಲ್ಲ ಆಯಿತು ಅಂತ ಹೇಳಿದಾಗ, ಎಸ್ಪೆಷಲಿ ಈಗ 16 ವರ್ಷ ಅಥವಾ ಆ ಟೀನೇಜಲ್ಲಿ ಥೈರಾಯ್ಡ್ ಇದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ನಾರ್ಮಲ್ ಮಾಡ್ಕೊಳ್ಳೋದು ಒಳ್ಳೇದು.
ಬಿಕಾಸ್ ಆವಾಗಿಂದನೇ ಅದು PCOD ಗೆ ಅದು ಸ್ಟೆಪ್ ಇಡ್ತಾ ಹೋಗುತ್ತೆ. ಕ್ರಮೇಣ ಮದುವೆ ಆದ ನಂತರ ಏನು ಅಂತ ಹೇಳಿದ್ರೆ ಮಕ್ಕಳಾಗೋದಕ್ಕೆ ಇನ್ಫರ್ಟಿಲಿಟಿಗೆ ಒಂದು ಮೇನ್ ಕಾಸ್ ಅಂತಲೇ ಹೇಳ್ಬೋದು. ಓಕೆ, ಈ ಋತುಚಕ್ರದ ಪ್ರಾರಂಭದ ದಿನಗಳಲ್ಲಿ ಕೆಲವರಿಗೆ 1 ತಿಂಗಳು 2 ತಿಂಗಳು ಆಗೋದೇ ಇಲ್ಲ ಪೀರಿಯಡ್ಸು. ಇದು PCODಗೆ ಸಿಂಟಮ್ಸ್ ಅಂತ ಹೇಳ್ತೀರಾ? ಓಕೆ, ಖಂಡಿತವಾಗ್ಲೂ ಈಗ ಇಲ್ದಾಗ ಅಥವಾ ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ಮೇನ್ ಆಗಿ ಆ ಪೀರಿಯಡ್ಸ್ ಪ್ರಾಬ್ಲಮ್ ಆಗೋದು, ತುಂಬ ದಪ್ಪ ಆಗೋದು, ಊಟ ಸೇರ್ತಾ ಇರೋದಿಲ್ಲ, ತುಂಬ ಲೇಸಿನೆಸ್ ಜಾಸ್ತಿ ಇರುತ್ತೆ ಅವರಲ್ಲಿ, ಉದಾಸೀನತೆ ಜಾಸ್ತಿ ಆಗೋದು, ಆ್ಯಂಡ್ ಏನು ಬ್ಲೀಡಿಂಗ್ ನಾರ್ಮಲ್ ಆಗಿ ಹೋಗೋದಿಲ್ಲ. 3 ರಿಂದ 5 ದಿವಸ ನಾರ್ಮಲ್ ಅಂತ ಹೇಳ್ತೀವಿ, ಬಟ್ ಅದು ಕೂಡ ನಾರ್ಮಲ್ ಆಗಲಿಲ್ಲ, ಸ್ಪಾಟಿಂಗ್ ಮಾತ್ರ ಆಗ್ತಾ ಇರೋದು, ಅಥವಾ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ, ಅಥವಾ ತಿಂಗಳಲ್ಲಿ 2 ಸಲ ಆಗುವಂಥದ್ದು, ಈ ಎಲ್ಲ ಚೇಂಜಸ್ಸು ಅದೊಂದು ಸಿಂಟಮ್ಸ್, ಅಥವಾ ಹೊಟ್ಟೆ ನೋವು ತುಂಬ ಜಾಸ್ತಿ ಬರೋದು, ಈ ಥರ ಎಲ್ಲ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಈ ಥರ ತೊಂದರೆ ಇತ್ತು ಅಂತ ಹೇಳಿದಾಗ ಇಮಿಡಿಯೇಟಾಗಿ ಒಂದ್ಸಲಿ ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದು. ಆ್ಯಂಡ್ ಅವರಿಗೆ ಹಾರ್ಮೋನ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಕೂಡ ಒಳ್ಳೆಯದು. ಓಕೆ ವೀಕ್ಷಕರೇ, ಇನ್ನು ಥೈರಾಯ್ಡ್ ಪ್ರಾಬ್ಲಮ್ನಿಂದ ನೀವು ಬಳಲ್ತಾ ಇದ್ರೆ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ರೇಖಾ ಹೋಮಿಯೋಪತಿ ವೈದ್ಯರು, ವಿಕೇರ್ ಹೋಮಿಯೋಪತಿ, ನಂಬರ್ 163/1502/1, ಮೊದಲನೇ ಮಹಡಿ, 9ನೇ ಮುಖ್ಯ ರಸ್ತೆ, 15ನೇ ಅಡ್ಡ ರಸ್ತೆ, 3ನೇ ಬ್ಲಾಕ್, ಮಲಬಾರ್ ಗೋಲ್ಡ್ ಎದುರು, ಜಯನಗರ, ಬೆಂಗಳೂರು 11. ಮತ್ತೊಂದು ವಿಳಾಸ ಹೀಗಿದೆ: ವಿಕೇರ್ ಹೋಮಿಯೋಪತಿ, ನಂಬರ್ 230, ಮೊದಲನೇ ಮಹಡಿ, ಸಂಪಿಗೆ ರೋಡ್, 15ನೇ ಕ್ರಾಸ್, ಅಡಿಗಾಸ್ ಹೋಟೆಲ್ ಮುಂಭಾಗ, ಕರೂರ್ ವೈಶ್ಯ ಬ್ಯಾಂಕ್ ಮೇಲ್ಗಡೆ, ಮಲ್ಲೇಶ್ವರಂ, ಬೆಂಗಳೂರು 560003. ಇನ್ನು ಫೋನ್ ನಂಬರ್ಸ್ ಹೀಗಿದೆ: ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಅದರ ಟ್ರೀಟ್ಮೆಂಟ್ ಏನು, ಥೈರಾಯ್ಡ್ ಟ್ರೀಟ್ಮೆಂಟ್ ಮತ್ತು ಥೈರಾಯ್ಡ್ ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.